Hi guys, welcome back to my YouTube channel, Dikshita YouTube channel. ಇವತ್ತಿನ ಲಾಗ್ ಏನಂತಂದ್ರೆ ಒಂದು ರ್ಯಾಂಡಮ್ ಲಾಗ್ ಆಗಿರುತ್ತೆ. ಅದಾದ್ಮೇಲೆ ಒಂದು ಸಣ್ಣ ಪ್ರ್ಯಾಂಕ್ ಮಾಡ್ತೀನಿ. ನಮ್ಮಪ್ಪಂಗೆ ನನ್ನ ರಿಸಲ್ಟ್ ಬಂದಿದೆ 6th ಸೆಮ್ದು ಫೇಲ್ ಆಗಿದ್ದೀನಿ ಅಂತ ಪ್ರ್ಯಾಂಕ್ ಮಾಡ್ತೀನಿ. ಬನ್ನಿ ಹೆಂಗಿರುತ್ತೆ ಏನು ಅಂತ ನೋಡೋಣ. ಅದಾದ್ಮೇಲೆ ಇವಾಗ ಗುರುವಾರ ಬೇರೆ ಅಲ್ವಾ, ಪೂಜೆ ಮಾಡ್ಬೇಕು. ಇವತ್ತು ಪೂಜೆ ಮಾಡಿ ಆದರೆ ದೇವಸ್ಥಾನಕ್ಕೆ ಹೋಗೋಣ, ಕೆಲ್ಸಕ್ಕೆ ಬೇರೆ ಹೋಗ್ಬೇಕು. ನೋಡೋಣ ಬನ್ನಿ. ದೇವ್ರ ಮನೆ ಕ್ಲೀನ್ ಮಾಡ್ಕೊಳಕ್ ಬಂದಿದ್ದೀನಿ. ಕ್ಲೀನ್ ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ನಿಮಗೆ ಸಿಗ್ತೀನಿ ಗೈಸ್. ಕರುಣೆ ತೋರಯ್ಯ, ಕಾಲಡಿಗೆ ಬೀಳುವೆನು, ಬಂಧು ನೀನೇ ಬಳಗ ನೀನೇ, ಎದೆಯ ಮೂಡಿಗೆ ಗಣಿಯು ನೀನೇ, ಧಣಿಯು ನೀನೇ ನನ್ನ ಪಾಲಿಗೆ. ಗುರುವು ನೀ, ಗುರಿಯು ನೀ, ಅರಿವು ನೀ, ನೊಂದ ಜೀವಕ್ಕೆ ಉಸಿರೆ ನೀನಯ್ಯ. ಪೂಜೆಗೆಲ್ಲ ರೆಡಿ ಮಾಡ್ಕೊಂಡೆ. ಪೂಜೆ ಮಾಡೋಕ್ಕಿಂತ ಮುಂಚೆ ವಿಭೂತಿ ಹಚ್ಕೊಬೇಕು. ವಿಭೂತಿ ಹಚ್ಕೊಂಡ್ಬಿಡೋಣ ಬನ್ನಿ. ಹಚ್ಕೊಂಡು ಆದ್ಮೇಲೆ ಪೂಜೆ ಮಾಡೋಣ ಗೈಸ್. ಗೈಸ್ ನಾನು ಇದು ಯಾವಾಗಲೂ ಹಚ್ಕೊಂತೀನಿ. ನಮ್ಮ ಮನೆ ದೇವರು ಸೀತಾಪ್ಪಾಜಿ ಅಲ್ವಾ ಗೈಸ್, ನಾನು ಇದು ಹಚ್ಕೊಂಡೆ ಯಾವಾಗಲೂ ಪೂಜೆ ಮಾಡೋದು. ಇದು ಹಚ್ಕೊಂಡ್ರೆ ಏನೋ ಒಂಥರ ಸಮಾಧಾನ ಗೈಸ್. ಇದಾದ್ಮೇಲೆ ನನಗೆ ಅರ್ಶಿನ ಕುಂಕುಮ ಹಚ್ಕೊಂಡೆ ಪೂಜೆ ಮಾಡಬೇಕು. ಅದು ಮಾಡಿಲ್ಲ ಅಂದ್ರೆ ಏನೋ ಒಂಥರ ಸಮಾಧಾನನೇ ಇರಲ್ಲ ಗೈಸ್. ಬನ್ನಿ ಇವಾಗ ಆಯ್ತು, ಪೂಜೆ ಸ್ಟಾರ್ಟ್ ಮಾಡೋಣ. ಸಿಗ್ತೀನಿ. ಪೂಜೆ ಎಲ್ಲ ಮುಗೀತು. ಪೂಜೆ ಎಲ್ಲ ಚೆನ್ನಾಗಾಯ್ತು. ಬನ್ನಿ ತೋರಿಸ್ತೀನಿ ಹೆಂಗ್ ಮಾಡಿದೀನಿ ಏನು ಅಂತ. ಎಲ್ಲ ಚೆನ್ನಾಗಾಯ್ತು ಗೈಸ್ ಪೂಜೆ ಎಲ್ಲ. ಇವತ್ತು ಆ್ಯಕ್ಚುಲಿ ಗುರುವಾರ ಬೇರೆ, ಏನೋ ಒಂಥರ ನನಗೆ ನೆಮ್ಮದಿ. ಗುರುವಾರ ಬಂದ್ರೇ ಏನೋ ಒಂಥರ ನನಗೆ ಖುಷಿ. ಎಂತಕ್ಕೆ ಅಂದರೆ ನಂಗೆ ರಾಯರ್ ಅಂದರೆ ತುಂಬ ಇಷ್ಟ. ನನ್ನ ಮನುಷ್ಯರಿಗಿಂತ ನಾನು ನಂಬೋದೇ ಜಾಸ್ತಿ ರಾಯರ್ನ. ಏನೇ ಒಂದಾದರೂ ರಾಯರು ರಾಯರು ಅಂತಲೇ ನಾನು ಅನ್ನೋದು. ನನ್ನ ಬಾಯಲ್ಲಿ ಫಸ್ಟು ನನಗೆ ಹೆಸರು ಅಪ್ಪ ಅಮ್ಮ ಅನ್ನೋದಕ್ಕಿಂತ ನನಗೆ ಫಸ್ಟು ಬರೋದೇ ನನಗೆ ರಾಯರು ಗೈಸ್. ಹಂಗಂತ ಅಪ್ಪ ಅಮ್ಮ ಏನಿದು ಅಂತ ಅಲ್ಲ, ಏನೋ ಒಂಥರ ನನಗೆ ರಾಯರಂದರೆ ತುಂಬ ಇಷ್ಟ. ಅವ್ರು ನಾನು ಕೇಳ್ದೇನೆ ಎಲ್ಲ ಕೊಡ್ತಾರೆ ಅಂತಾರಲ್ಲ, ಹಂಗೆ ರಾಯರು. ನನಗೇನೋ ಒಂಚೂರು ಒಂದು ನೋವಾದರೂ ಇದಾದರೂ ರಾಯರು ಅಂತ ನೆನೆಸ್ಕೊಂಡ್ರೆ ಸಾಕು, ಅಷ್ಟು ನನಗೆ ಮಾಡಿರ್ತಾರೆ. ನನಗೆ ತುಂಬ ಇಷ್ಟ ರಾಯರು ಅಂದರೆ. ಇವತ್ತೇನೋ ಒಂಥರ ಸಮಾಧಾನ. ನೆನ್ನೆನೂ ನನ್ನ ರಿಸಲ್ಟ್ ಬೇರೆ ಬಂತಲ್ಲ ಗೈಸ್, ಏನೋ ಒಂಥರ ಖುಷಿ. ಎಲ್ಲ ಚೆನ್ನಾಗಾಯಿತು. ಬನ್ನಿ ದೇವಸ್ಥಾನಕ್ಕಾದರೆ ಹೋದರೆ ವಿಡಿಯೋ ಮಾಡ್ತೀನಿ. ಬನ್ನಿ ನೋಡೋಣ ನೆಕ್ಸ್ಟ್ ಏನು ಮಾಡೋದು ಏನು ಅಂತ ಗೈಸ್. ಇವಾಗ ಟಿಫನ್ ಮಾಡಬೇಕು. ಬನ್ನಿ ಟಿಫನ್ ಮಾಡೋಣ. ಏನು ಮಾಡಿದ್ದಾರೆ ಏನು ಅಂತ ನೋಡೋಣ ಬನ್ನಿ ಗೈಸ್. ನಮ್ಮಮ್ಮ ಚಿತ್ರಾನ್ನ ಮಾಡಿದ್ದಾರೆ ನೋಡಿ. ಚಿತ್ರಾನ್ನ ತಿನ್ಕೊಂಡು ನಿಮಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನಂಗೊಂದು ಸ್ವಲ್ಪ ಕೋಲ್ಡ್ ಆಗ್ಬಿಟ್ಟಿದೆ ಗಾಯ್ಸ್. ಕೋಲ್ಡ್ ಆಗ್ಬಿಟ್ರೆ ನೋವು ಗೈಸ್. ಬನ್ನಿ ತಿನ್ಬಿಡ್ಸಿ ಗೈಸ್. ದೇವಸ್ಥಾನಕ್ಕೆ ಹೊರಟೆ, ಮನೆಯಿಂದ ನಾವು ಕಂಟಿನ್ಯೂ ಮಾಡಲಿಲ್ಲ.
ಗಾಡಿ ಎತ್ಕೊಂಡು ಬಂದ್ಬಿಡ್ಬೇಕಿತ್ತಲ್ಲ, ಅದಕ್ಕೋಸ್ಕರ ನಮ್ಮ ಅಣ್ಣ ಎಲ್ಲ ಅವ್ನ ಗಾಡಿನ ಎತ್ಕೊಂಡು ಬಂದಿರೋದು. ಬೇಗ ಹೋಗಿ ಬಂದ್ಬಿಡೋಣ ಅಂದ್ಕೊಂಡು ಹೊರಟೆ. ಬನ್ನಿ ಈಗ ದೇವಸ್ಥಾನಕ್ಕೆ ಹೋಗೋಣ. ನಾನು ಇತ್ತೀಚೆಗೆ ಹೋಗ್ತಿರೋದು ಗೈಸ್ ಆ ದೇವಸ್ಥಾನಕ್ಕೆ. ನಾನು ರಾಯರ್ನ ನಮ್ದಾಗಿಂದ ಬೇರೆ ಕಡೆ ಹೋಗ್ತಿದ್ದೆ, ಇತ್ತೀಚೆಗೆ ಇಲ್ಲಿ ಜಾಸ್ತಿ ಹೋಗ್ತಿದ್ದೀನಿ. ನಾನು ನಮ್ಮ ಅಣ್ಣ ಜಾಸ್ತಿ ಹೋಗ್ತಿದ್ರಿ. ನಿಮ್ಗೆ ತೋರಿಸ್ತೀನಿ ಮುಂದೆ ಲಾಗಲ್ಲಿ ಯಾವಾಗಾದ್ರು ನಮ್ಮ ಅಣ್ಣಂಗೆ ಕಂಫರ್ಟಬಲ್ ಇದ್ದರೆ ಅವ್ರನ್ನ. ಬನ್ನಿ ಈಗ ದೇವಸ್ಥಾನಕ್ಕೆ ಹೋಗಿ ಕಂಟಿನ್ಯೂ ಮಾಡೋಣ. ಗೈಸ್ ದೇವಸ್ಥಾನದ ಹತ್ರ ಬಂದೆ. ದೇವಸ್ಥಾನ ಒಳಗಡೆ ಎಲ್ಲ ಲಾಗ್ ಮಾಡೋಕ್ಕೆ ಹೋಗಲ್ಲ, ಹಂಗೆ ಒಂದು ಚಿಕ್ಕ ಕ್ಲಿಪ್ಪಿಂಗ್ ತೊಗೋತೀನಿ ಅಂತ. ಬನ್ನಿ ಈಗ ದೇವಸ್ಥಾನಕ್ಕೆ ಹೋಗೋಣ. ಗೈಸ್ ದರ್ಶನ ಎಲ್ಲ ಚೆನ್ನಾಗಾಯ್ತು. ಇವಾಗ ಮನೆಗೆ ಹೋಗೋಣ ಬನ್ನಿ. ಬೇಗ ಮನೆಗೆ ಹೋಗ್ಬೇಕು ನಮ್ಮ ಅಣ್ಣ ಬರೋ ಅಷ್ಟರಲ್ಲಿ, ಇಲ್ಲ ಅಂದರೆ ಬೈತಾನೆ. ಒಳ್ಳೇದು ಮಾಡ್ತದ ಜನ್ಮಕ್ಕೆ ಹೋಗೋ, ಏನೂ ಮಾಡೋಕ್ಕಾಗಲ್ಲ, ಪಾಪ ಒಂದು ಗಾಡಿ ಅಲ್ವಾ. ಬನ್ನಿ ಇವಾಗ ಬೇಗ ಮನೆಗೆ ಹೋಗೋಣ. ಈಗ ಮನೆ ಹತ್ರ ಬಂದೆ, ಸ್ವಲ್ಪ ಕೆಲಸ ಇದೆ ಮುಗಿಸ್ಕೊಂಡು ಕೆಲ್ಸಕ್ಕೆ ಹೋಗಬೇಕು. ಪರ್ಮಿಷನ್ ತೊಗೊಂಡಿದ್ದೀನಿ, ಆಮೇಲೆ ಲಾಗ್ ಕಂಟಿನ್ಯೂ ಮಾಡ್ತೀನಿ. ಗೈಸ್ ಇವಾಗ ಕೆಲ್ಸಕ್ಕೆ ಹೊರಟೆ. ಬಂದಮೇಲೆ ಹೋಗ್ಕೊಂಡು ಪ್ಲ್ಯಾನ್ ಮಾಡ್ತೀನಿ. ಮಧ್ಯಾಹ್ನ ಹೋಗ್ತಿದ್ದೀನಿ, ಪರ್ಮಿಷನ್ ತೊಗೊಂಡಿದ್ದೀನಿ. ಕೆಲಸದಲ್ಲೆಲ್ಲ ಲಾಗ್ ಮಾಡೋಕ್ಕೆ ಹೋಗೋಣ. ಬನ್ನಿ ಆಮೇಲೆ ಲಾಗ್ ಕಂಟಿನ್ಯೂ. ವಿಷಯ ಅಂದರೆ ನಿನ್ನೆ ನಂದು ರಿಸಲ್ಟ್ ಬಂದೈತೆ, 2 ಸಬ್ಜೆಕ್ಟ್ ಔಟ್ ಐತೆ. ನಿಜ ಬೈತೆ ನೀನು? ಇದು ಆಕ್ಚುಲಿ ಚೆನ್ನಾಗಿದೆ. ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ, ನಾನು ಯಾರಿಗೆ ಏನ್ ಮೋಸ ಮಾಡಿದ್ದೆ? ರಿಸಲ್ಟ್ ಬಂತು, ಪಾಸ್ ಆದೆ. ನೋಡಿ ಗೈಸ್ ಹೆಂಗಪ್ಪ, ಪಾಸ್ ಆಗಿದ್ದೀನಲ್ಲ ಈಗ. ಏನಂತ್ಯಾ? ಏನಕ್ಕೆ ಬೈತೀಯಾ? ಪಾಸ್ ಆದ್ಮೇಲೆ ದುಡಿತಾ ಇದ್ದೀನಲ್ಲ ಇವಾಗ. ಆಮೇಲೆ ಆ್ಯಕ್ಚುಲಿ ಏನು ಗೊತ್ತಾ, ನಮ್ಮ ಮನೆಯವರು ಕ್ಯಾಮ್ರಾ ಇದೆ ಅಂದ್ಬಿಟ್ಟು ಆ ಗಾಡಿದು ಕ್ಯಾಮ್ರಾ ಇಲ್ಲ ಅಂದಿದ್ರೆ ಬ್ಯಾಗ್ ಬಂದಂಗೆ ಬೈದಿರೋರು ಗೈಸ್. ಕ್ಯಾಮ್ರಾ ಇತ್ತಲ್ಲ ಅದಕ್ಕೆ ಏನೂ ಮಾತಾಡಿಲ್ಲ. ಆ್ಯಕ್ಚುಲಿ ನಮ್ಮಪ್ಪ ಏನೂ ಭಯಲ್ಲ ಗೈಸ್, ನಾನು ಫೇಲ್ ಆದರೂ ಪಾಸರು ಈ ಥರ ಎಲ್ಲ ಏನೂ ಭಯಲ್ಲ. ನಮ್ಮಮ್ಮ ಜಾಸ್ತಿ ಗೈಸ್. ಈ ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್.